ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಒಂದು ವಿಡಿಯೋ ಮಾಡ್ತಿರೋದು ವಿಶೇಷ ಏನಂತಂದರೆ, ನಮ್ಮ ಟಿ ನರಸೀಪುರದಿಂದ ಗೌರ್ನಮೆಂಟ್ ಹಾಸ್ಪಿಟ್ಲ್ ರೋಡಲ್ಲಿ ಹೋಗ್ತಕ್ಕಂಥ ಏನು ತಾಯೂರಿಗೆ ಈ ಒಂದು ರೋಡ್ ಟಚ್ ಆಗ್ತಾಯಿದೆ. ಈ ರೋಡು ಸುಮಾರು ಒಂದು 2 ತಿಂಗಳಾಯಿತು ಇದಕ್ಕೆ ಡಾಂಬರೀಕರಣ ಮಾಡಿ. ಆದರೆ ಈ ರೋಡ್ ಸೈಡ್ಗೆ ಯಾವುದೇ ರೀತಿ ಮಣ್ಣು ಹಾಕಿಲ್ಲ. ನಿನ್ನೆ ರಾತ್ರಿ ಮಳೆ ಬಂದು ಸುಮಾರು ರೋಡ್ ಸೈಡು ಕೊರ್ಕೊಂಡು ಹೊಟ್ಟಾಗಿದೆ, ಮಣ್ಣೇ ಇಲ್ಲ. ಯಾವುದಾದ್ರೂ ದೊಡ್ಡ ವೆಹಿಕಲ್ ಬಂತು ಅಂದರೆ ಇಲ್ಲಿ 2 ವೀಲರ್ನವರು ಫುಟ್ಪಾತ್ಗೆ ಇಳಿಸೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಆಮೇಲೆ ಒಬ್ಬರು ತುಂಬ ಜನ ಬಿದ್ದಿದ್ದಾರೆ, ನಾವು ಕಣ್ಣಾದ್ರೆ ನೋಡಿದ್ದೀನಿ. ಅದು ನೋಡಾದಮೇಲೆ ನಾನು ಈ ಒಂದು ವಿಡಿಯೋ ಮಾಡ್ತಿರೋದು. ದಯವಿಟ್ಟು ಯಾರು ಈ ಡಾಂಬರೀಕರಣ ಮಾಡಿದ್ದೀರಾ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಮಣ್ಣು ಹಾಕ್ಸೋದಂತೂ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಹಾಗೇನು ಇನ್ನೊಂದು ವಿಷಯ ಏನಂತಂದರೆ, ಇದು ಪುರಸಭೆಯವರು ಮತ್ತು ಇದೆಲ್ಲ ರೋಡೆಲ್ಲ ಕ್ಲೀನ್ ಮಾಡಿದ್ರು. ಆದರೆ ನಮ್ಮ ನರಸೀಪುರ ಜನಕ್ಕೆ ನಿಜವಾಗ್ಲೂ ಬುದ್ಧಿನೇ ಇಲ್ಲ. ಹಳ್ಳಿ ಜನಗಳು ಮಾಡಬೇಕು ಇದೊಂಥ ಕೆಲಸನ. ಆದರೆ ತಂದು ಈ ಕಸನೆಲ್ಲ ಇಲ್ಲೇ ಇಡ್ತಾರೆ. ಎಷ್ಟು ಹೇಳಿದ್ರು ಏನೂ ಕೇಳೋಂಗಿಲ್ಲ. ಏನು ಮಾಡೋದು? ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಆ ರೋಡ್ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ವಿಡಿಯೋನ ತಲುಪಿಸಿ ಆ ಸುತ್ತ ಸೈಡ್ಗೆ ಮಣ್ಣು ಹಾಕಲಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.